ಗೈಸ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಬ್ಲಾಗ್. ಇವತ್ತು ನಾವು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಸಂಡೇ ಅಲ್ವಾ, ಹೆಂಗಿದ್ರು ಮಳೆ ಬರ್ತಿದೆ. ಸೊ ಸ್ನ್ಯಾಕ್ಸ್ ತಿನ್ಕೊಂಡು ಏನಾದರೂ ನೋಡೋಣ. ಸೊ ಸ್ನ್ಯಾಕ್ಸ್ ಏನೇನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಬನ್ನಿ ಸ್ನ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಆ ಮಾಡಿರೋ ಸ್ನ್ಯಾಕ್ಸ್ ಎಲ್ಲ ಗೇಮ್ ಆಡೋಣ ಗಾಯ್ಸ್. ಹೌದು, ಈಚೆ ಅಂತೂ ವೆದರು ತುಂಬ ಚಿಲ್ಲಾಗಿದೆ. ಸೊ ಈಚೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಪೋರಿ ಮನೆ ಒಳಗಡೆನೇ ಮಾಡೋಣ ಅಂತ, ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ ಅವಳು ಹೆಲ್ಪ್ ಮಾಡ್ತಾಳೋ ಇಲ್ವೋ, ಸುಮ್ಮನೆ ಹೇಳ್ತಾಳೆ ಹೆಲ್ಪ್ ಮಾಡ್ತೀನಿ. ನಾನೇ ಮಾಡೋ ಸ್ನ್ಯಾಕ್ಸ್ ನೀನೇನ್ ಮಾಡಲ್ಲ, ನಾನ್ ಮಾಡೋದು. ಬನ್ನಿ ಗೈಸ್, ನೋಡಿ ಇವಳು ಎಷ್ಟು ಹೆಲ್ಪ್ ಮಾಡ್ತಾಳೆ ಏನು ಅಂತ. ಇವಳೇನ್ ಮಾಡಲ್ಲ, ಇವಳು ಎಲ್ಲ ಮಾಡೋದೆಲ್ಲ ನಾವೇನೆ. ಈಗ ಆಯ್ತು ಈಗ ಬನ್ನಿ ನೋಡೋಣ, ಬನ್ನಿ ಅದು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತ ನೋಡ್ ಬನ್ನಿ, ನೀವೇ ನೋಡ್ ಬನ್ನಿ. ನಮ್ಮಮ್ಮ ಒಂದ್ ಮಾಡ್ತಾರೆ, ನಾನೊಂದ್ ಮಾಡ್ತೀನಿ. ಏನಿಲ್ಲ ಮಾಡೋದಕ್ಕೆ ಅವಳು ಮಾಡೋದ್ ಬೇಡ, ನಾವು ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರೆ ಸಾಕು ಅಷ್ಟೇ. ಏನಿಲ್ಲ, ಬಾಯ್ ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ. ನೆನೆ ನಾನು ಅಮ್ಮಂಗೆ ಹಸಿವು ಇತ್ತು ಅಂತ ನಾನು ಕಷ್ಟಪಟ್ಟು ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ಕೊಟ್ಲು ಪಾಪ. ಬನ್ನಿ ಗೈಸ್, ಸ್ನ್ಯಾಕ್ಸ್ ಮಾಡಕ್ ಹೋಗೋಣ ಈಗ. ಬನ್ನಿ. 2 ಐಟಮ್ಸ್ ಇದಾವೆ. ಕಾರ್ನ್ ಇದೆ, ಬ್ರೆಡ್ಸ್ ಇದೆ, ಮತ್ತೆ ಒಂದು ಕಡಲೆ ಬೀಜ ಬಿಡಿಸಿರೋದು. ಮತ್ತೆ ಗೈಸ್ ಏನು ಗೊತ್ತಾ, ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಮಾಡಬೇಕು ಅಂತ. ಫಸ್ಟು ನಾವು ಮಾಡಬೇಕಾಗಿರೋದು ಬನ್ ಮಸಾಲ. ಸೆಕೆಂಡ್ ನಾವು ಮಾಡಕ್ ಹೋಗ್ತಿರೋದು. ಈಗ ಹೇಳಲ್ಲ, ಅದೇನ್ ಮಾಡ್ತೀವಿ ಅದನ್ನ ಮಾಡ್ತಾ ಮಾಡ್ತಾ ಹೇಳೋಣ. ಓಕೆ ಗೈಸ್, ಬನ್ನಿ ನೋಡೋಣ. ಬನ್ ಮಸಾಲ ಮಾಡೋಣ ಬನ್ನಿ. ಬನ್ ಮಸಾಲ ಮಾಡೋದಕ್ಕೆ ಫಸ್ಟು ಬನ್ನು ರೆಡಿ ಇದೆ. ಅದಾದ್ಮೇಲೆ ಬನ್ ಮಸಾಲೆಗೆ ಖಾರ ರೆಡಿ ಮಾಡೆ. ಫಸ್ಟ್ ನಾವು ಈಸಿ ಇರೋದು ಮಾಡ್ಕೋಬೇಕು. ಬೋರ್ ಆಗ್ತದೆ. ಅಂತ್ಯಾಕ್ಷರಿ ಆಡೋಣ. ಗೈಸ್, ಅಂತ್ಯಾಕ್ಷರಿ ಹೇಳ್ಕೊಂಡು ಅಡುಗೆ ಮಾಡೋಣ. ಅಂತ್ಯಾಕ್ಷರಿ ಪ್ರಾರಂಭ. ರಂಭ ನೀನೇ ಹಂಗಲ್ಲ, ಇಲ್ಲ ನೀನೇ ಬಂದಿದ್ದೀವಿ. ಅಂತ್ಯಾಕ್ಷರಿ ಪ್ರಾರಂಭ ಮಾಡೋಣ ಬನ್ನಿರಿ ಎಲ್ಲರೂ ಸೇರಿ. ಎಲ್ಲರೂ ಅನ್ನೋದಕ್ಕೆ ಯಾರಲ್ಲ, ನೀನೇ ಹಂಗೇನಿಲ್ಲ. ಸಾಯಿಂದ ನೀನೇ ಹೇಳ್ಬೇಕು. ಏನಿಲ್ಲ ಅಂತ ಸಾಯಿಂದ ಹೇಳು. ಅಮ್ಮ ಸಾಯಿಂದ ಕ್ಲೀನಾಗಿ ಹೇಳು. ಓಕೆ ಸೀರಿಯಸ್. ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ. ಯಾರು ನೋಡಿ ಗಾಯ್ಸ್, ಯಾರು ಅಂತ ಚಿಕ್ಕ ಹುಡುಗಿ ಮಾತಾಡ್ ಕೇಳಿದ್ರು. ಸಾಂಗ್ ಜಸ್ಟ್ ಸಾಂಗ್ ಅದೇ ಸಾಂಗ್ ಅಲ್ಲೇ ಯಾರು ಅಂತ ಹೇಳಿದೆ. ತಿಂತಾಳೆ ಅಂತ ಹೇಳ್ಬಿಟ್ಟು ನಾನು ಇವಳಿಗೆ ಹೇಳ್ತೀನಿ. ಸದ್ಯ ನನಗೆ ಯಾರು ತಿನ್ನೋದು ಬೇಡ ಗಾಯ್ಸ್, ಯಾರ ಸಹವಾಸನೂ ಬೇಡ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಾಕು, ಈ ಪೋರಿ ಸಹವಾಸ ತಡ್ಕೊಂಡ್ರೆ ಸಾಕು ನನಗೆ. ನಾ ಹೇಳು ನೀನು. ನನಗೆ ಸಿಕ್ಕವರವು ನೀನು, ಕೈಯು ಬಿಡದೆ ಇರುತ್ತದವರಿಗೆ ಇರ್ತೀಯಲ್ವಾ. ಜಗವು ನೀನು, ಜೀವ ನೀನು, ದೈವ ಕೊಟ್ಟವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಸುಮ್ನೆ ಓಳು ಬಿಡೋ ಸುಂದರಿ. ಹಾಡಿ ಕೇಳುವೆ ಉಸಿರು ಜೊತೆಗೆ ಸೇರಿ, ಜೊತೆಗಿರು ಪ್ರತಿದಿನ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀನು ಹೋಗುವೆ. ಬಾರನ ಮಠ ನಿಂತೈತೆ, ಚಿಗುರು ನೋಡಿ ಗೊತ್ತೈತೆ, ಟಗರು ನೋಡೋಕೆ ಬಲು ಸಿಂಪಲ್ಲು ಲಾ ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು.
ಬಾಲಿನ ಚಿಂತೆಯಲ್ಲಿ ಕೆಳಬರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು. ದಮ್ದರೆ ದಮ್ದರೆ ದಮ್ದರೆ. ಒಂದು ಐಟಮ್ ಇದನ್ನ ಸುಟ್ಕೊಂಡ್ವಿ. ಈಗ ಇದು ಏನು Gas off. ಬನ್ ಮಸಾಲಾಗೆ ಖಾರ ರೆಡಿ ಮಾಡೋಣ ಬನ್ನಿ. ಖಾರ ಮತ್ತೆ ಸ್ವೀಟ್ ರೆಡಿ ಮಾಡೋಣ. ಫಸ್ಟ್ ಖಾರ ರೆಡಿ ಮಾಡೋಣ. ಅದು ಲೆಟರ್ ಅದೇ ದಾ ನನಗೆ ಗೈಸ್ ನೋಡಿ, ಇವನು ಕಳ್ಳ ಕಿಟಕಿಯಿಂದ ಏನಕ್ಕೆ ನೋಡ್ತಾ ಇದ್ದಾನೆ ನೋಡಿ. ಎಲ್ಲ ಬಾರ ಇಲ್ಲಿ ಹೋಗ್ತಾರೆ. ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓಡ್ ಬರ್ತಾ ಇದೀಯಾ. ಇದು ಶೆಟರ್ ಬೆಟ್ ಹಾಕ್ತಿದ್ವಿ, ಕಾಲ್ ಬಿತ್ತು ಹೌದಾ? ಕಿಟಕಿಯಿಂದ ಕಿಟಕಿಯಿಂದ ಬರೋಕ್ಕಾಗಲ್ಲ ಕಣ್ಬಿಡೆ. ಮಾಡ್ತಾನೆ ತಿನ್ಬಿಡ್ತೀಯ ಕಣೆ ನೀನು. ಖಾರಕ್ಕೆ ನಾನು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನೇನು ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಅಷ್ಟೇ ಹಾಕಿರೋದು. ಗೈಸ್ ನೋಡಿ, ಯಾರೋ ಬಂದಿದ್ದಾನೆ. ಯಪ್ಪ ಬಿಸಿಲಲ್ಲಿ ಆಡಿ ಆಡಿ ನೋಡಿ ಹೆಂಗಾಗಿದೆ. ಶಟಲ್ ಗೈಸ್, ಈಗ ಖಾರ ರೆಡಿ ಆಯ್ತು. ಜೀವನದಲ್ಲಿ ನಾವು ಕೆಲಸ ಇಲ್ಲ ಅಂದ್ರೂ ಹುಡ್ಕೊಂಡು ಕೆಲಸ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ಈರುಳ್ಳಿ ಕೊಡು. ಅದಕ್ಕೆ ಹುಡುಕೊಂಡು ಕೆಲಸ ಮಾಡಿ. ನೀವು ಹುಡಿಕೊಂಡು ಕೆಲಸ ಮಾಡೋದಲ್ಲ, ಹುಡುಕ್ಬಿಟ್ಟು ಕೆಲಸ ಕೊಡೋಳು ಇವಳು. ಏನೋ ಇದೀಗೆ ಅಮ್ಮನ ಮೇಲೆ ಫುಲ್ ಲವ್ ಆಗೋಗ್ಬಿಟ್ಟಿದೆ ಗೈಸ್. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂದಲಿ ದೂರ ಉಳಿಬೇಕಾ. ಯಾರಿಗೆ ಬೇಕು ಈ ಲೋಕ? ಸವಾಸನೇ ಅಲ್ಲ ಮತ್ತೆಲ್ಲ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಗೈಸ್ ನೋಡಿ, ಬನ್ನಿ ಗೈಸ್ ನೋಡಿ ಕಾರ್ನು ಬನ್ ಮಸಾಲ. ಗೈಸ್ ಇವಾಗ ನಾವು ಗೇಮ್ ಆಡ್ತಾ ಇದ್ದೀವಿ. ಗೈಸ್ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯ್ತು. ಇವಾಗ ಗೇಮ್ ಆಡೋಣ ಬನ್ನಿ. Well, let's go, guys. Let's come, let's go. guys. ತಿನ್ನೋದಲ್ಲ. Finally, game ಮಾಡೋಣ. ಬನ್ನಿ. ಬನ್ನಿ ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್.
ಶೇರ್ ಮಾಡಿ. ಇನ್ನಿಷ್ಟೇ ಇಷ್ಟು ಲೈಕ್ ಮಾಡಿ. ಇನ್ನಿಷ್ಟೇ ಎಷ್ಟು ಉಳಿದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದ್ರಲ್ಲಿ ಯಾರು ಜಾಸ್ತಿ ತಿಂದಿದ್ರು ಅಂತ ಕಮೆಂಟ್ ಹಾಕಿ. ಹೌದು ಗಾಯ್ಸ್, ನೀವೇ ನೋಡಿರ್ತೀರಿ ಯಾರು ಜಾಸ್ತಿ ತಿಂದರು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ.